ರಿಲೀಸ್ಗೆ ಮುನ್ನವೇ ಸದ್ದು ಮಾಡುತ್ತಿರುವ ರಜನಿಕಾಂತ್ ಅವರ ಚಿತ್ರ ಭಾರಿ ಕ್ರೇಜ್ ಸೃಷ್ಟಿಸಿರುವ ರಜನಿಯ ಕೂಲಿ ಫಿಲ್ಮ್. ರಜನಿಕಾಂತ್ ಅವರ ಸಿನಿಮಾ ಸಾಕಷ್ಟು ಸದ್ದನ್ನ ಮಾಡ್ತಿದೆ. ಅವರ ಕೂಲಿ ಫಿಲ್ಮ್ ಈಗಾಗಲೇ ರಿಲೀಸ್ಗೂ ಮುನ್ನವೇ ಒಂದು ಸೌಂಡ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಆಗಸ್ಟ್ 14ರಂದು ಬಿಡುಗಡೆ ಆಗಲಿರುವ ತಲೈವ ಚಿತ್ರ ವಿದೇಶದಲ್ಲೂ ಸದ್ದು ಮಾಡುತ್ತಿರುವ ಪ್ಯಾನ್ ಇಂಡಿಯಾ ಕೂಲಿ ಅಂದ್ರೆ ವಿದೇಶದಲ್ಲೂ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲೂ ಕೂಡ ರಜನಿ ಅವರ ಸಿನಿಮಾ ಸದ್ದನ್ನ ಮಾಡ್ತಿದೆ. ರಜನಿಕಾಂತ್ ಅವರನ್ನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದೇ ಒಂದು ಹಬ್ಬ. ಕೂಲಿಗಾಗಿ ಉದ್ಯೋಗಿಗಳಿಗೆ ರಜೆ ಘೋಷಿಸಿದ ಮೊದಲ ಬಾರಿಗೆ ತಲೈವ ಆಕ್ಷನ್ ಕಟ್ ಹೇಳಿರುವ ನಿರ್ದೇಶನ ಮಾಡಿರುವ ಸಿನಿಮಾ ಇದು. ಕೂಲಿ ಟ್ರೈಲರ್ ಸಾಂಗ್ಗೆ ಫಿದಾ ಆಗಿದ್ದಾರೆ ಪ್ರೇಕ್ಷಕರು. ರಿಲೀಸ್ಗೂ ಮುನ್ನವೇ ಟಿಕೆಟ್ ಬುಕ್ಕಿಂಗ್ ನಲ್ಲಿ ಸದ್ದನ್ನ ಮಾಡ್ತಿದೆ ಕೂಲಿ ಸಿನಿಮಾ. ಮುಂಗಡ ಬುಕ್ಕಿಂಗ್ ನಲ್ಲಿ 10.27 ಕೋಟಿ ಸಂಪಾದಿಸಿದ ಕೂಲಿ ಸಿನಿಮಾ. ಬಾಲಿವುಡ್ ನ ವಾರ್ 2 ಚಿತ್ರವನ್ನು ಉಡೀಸ್ ಮಾಡಲಿದೆಯಾ ಕೂಲಿ ಚಿತ್ರದಲ್ಲಿ ನಟಿಸಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ನಮ್ಮ ಕನ್ನಡದ ಹೆಮ್ಮೆಯ ಆಕ್ಟರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಕೂಲಿ ಸಿನಿಮಾದಲ್ಲಿ ಮಿಂಚಿದ್ದಾರೆ. ವಿದೇಶದಲ್ಲೆಲ್ಲ ಸದ್ದನ ಮಾಡ್ತಿದೆ ಈ ಒಂದು ಕೂಲಿ ಸಿನಿಮಾ. ರಜನಿಕಾಂತ್ ಅವರ ಒಂದು ಬಿಗ್ ಬಜೆಟ್ ನ ಬಿಗ್ ಪ್ರಾಜೆಕ್ಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಸಾಕಷ್ಟು ಕ್ರೇಜ್ ಅನ್ನ ಹುಟ್ಟಿ ಹಾಕಿದೆ ಈಗಾಗಲೇ ಕೂಲಿ ಸಿನಿಮಾ. ರಿಲೀಸ್ಗೂ ಮುನ್ನವೇ ಇಷ್ಟೊಂದು ಸದ್ದು ಮಾಡ್ತಿರುವಂತದ್ದು ನೋಡಿ. ರಜನಿಕಾಂತ್ ಅವರ ಸಿನಿಮಾ ಅಂದ್ರೆ ಒಂದು ಕ್ರೇಜ್ ಇರುತ್ತೆ. ಅವ್ರಿಗೆ ಎಷ್ಟು ಏಜ್ ಆಗಿದೆಯೋ ಜಸ್ಟ್ ಏಜ್ ಈಸ್ ಜಸ್ಟ್ ನಂಬರ್ ಅಂತಾರಲ್ಲ, ಸೊ ಹಂಗೆ ಅವರು ಆಕ್ಟಿಂಗ್ ಅನ್ನ ಮಾಡ್ತಿದ್ದಾರೆ. ನೋಡ್ಬೋದು ಕೂಲಿ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಬಂದಿರುವಂತದ್ದು. ಸೊ ಅದೆಲ್ಲದರಲ್ಲೂ ಪೋಸ್ಟರ್ ಅಲ್ಲೂ ಕೂಡ ಒಂದು ಖಡಕ್ ಆದಂತ ಲುಕ್, ಒಂದು ಡೇರಿಂಗ್ ಲುಕ್ ನಲ್ಲಿ ರಜನಿಕಾಂತ್ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ಆಗಸ್ಟ್ 14ರಂದು ಈ ಸಿನಿಮಾ ಬಿಡುಗಡೆ ಆಗುತ್ತೆ ಕೂಲಿ ಚಿತ್ರ. ವಿದೇಶದಲ್ಲೂ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲೂ ಸದ್ದನ ಮಾಡ್ತಿದೆ ರಜನಿಕಾಂತ್ ಅವರ ಚಿತ್ರ. ಇನ್ನು ಬಿಗ್ ಸ್ಕ್ರೀನ್ ನಲ್ಲಿ ರಜನಿಕಾಂತ್ ಅವ್ರನ್ನ ನೋಡೋದೇ ಒಂದು ದೊಡ್ಡ ಅದೊಂಥರ ಹಬ್ಬ ಅದು. ಸೊ ಹಾಗಾಗಿ ಉದ್ಯೋಗಿಗಳಿಗೆ ಅಂದ್ರೆ ಕೂಲಿ ಸಿನಿಮಾ ನೋಡೋದಕ್ಕಂತಾನೆ ಹೇಳಿ ಯೂನೋ ಆಕ್ವಾ ಕೇರ್ ಖಾಸಗಿ ಸಂಸ್ಥೆ ರಜೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅವರೇ ನೋಡಿ ನೀವು ಕೂಲಿ ಸಿನಿಮಾವನ್ನ ನೋಡ್ಬೇಕು, ಹಾಗಾಗಿ ಉದ್ಯೋಗಿಗಳಿಗೆ ನೀವು ಕೂಲಿ ಸಿನಿಮಾವನ್ನ ನೋಡ್ಲೇಬೇಕು ಅಂತ ಹೇಳಿ ರಜೆಯನ್ನ ಕೂಡ ಕೊಟ್ಟಿರುವಂತದ್ದು. ಯೂನೋ ಆಕ್ವಾ ಕೇರ್ ಖಾಸಗಿ ಸಂಸ್ಥೆ ಮೊದಲ ಬಾರಿಗೆ ತಲೈವಾಗೆ ಆಕ್ಷನ್ ಕಟ್ ಹೇಳಿರುವ ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರು ಫಸ್ಟ್ ಟೈಮ್ ಆಕ್ಷನ್ ಕಟ್ ಅನ್ನ ಹೇಳಿರುವಂತದ್ದು. ತಲೈವಾಗೆ ಮೊದಲ ಬಾರಿಗೆ ಆಕ್ಷನ್ ಕಟ್ ಅನ್ನ ಹೇಳಿದ್ದಾರೆ ಕನಕರಾಜ್ ಅವರು. ಇನ್ನು ಕೂಲಿ ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಅದನ್ನ ನೋಡಿ ಈಗಾಗಲೇ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ, ಯಾವಾಗ ನಾವು ಥಿಯೇಟರ್ ಅಲ್ಲಿ ಸಿನಿಮಾವನ್ನ ನೋಡ್ತೀವಿ ಅಂತ ಹೇಳಿ ಈಗಾಗಲೇ ಬುಕ್ಕಿಂಗ್ ಕೂಡ ಶುರುವಾಗಿದೆ. ರಿಲೀಸ್ಗೂ ಮುನ್ನವೇ ಟಿಕೆಟ್ಗಳೇ ಸಿಗ್ತಾ ಇಲ್ಲ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಅಷ್ಟು ಸದ್ದನ್ನ ಮಾಡ್ತಿದೆ ಕೂಲಿ ಸಿನಿಮಾ. ರಜನಿಕಾಂತ್ ಅವರ ಕೂಲಿ ಸಿನಿಮಾದ ಲುಕ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಿದೆ ಸಿನಿಮಾ ರಂಗದಲ್ಲಿ. ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್, ಬಾಲಿವುಡ್ ಎಲ್ಲ ಕಡೆ ರಜನಿಕಾಂತ್ ಅವರ ಈ ಕೂಲಿ ಸಿನಿಮಾದೇ ಟಾಕ್ ಇರುವಂತದ್ದು. ಅವ್ರಿಗೆ ಎಷ್ಟು ಏಜ್ ಆಗಿದೆ, ಆ ಏಜ್ನ ಜಸ್ಟ್ ನಂಬರ್ ತರ ಫೀಲ್ ಮಾಡ್ಕೊಂಡು ಅವರು ಚಿತ್ರ ಅಂದ್ರೆ ಎಲ್ಲಾ ಚಿತ್ರಗಳಲ್ಲೂ ಫುಲ್ ಎನರ್ಜೆಟಿಕ್ ಆಗಿ ಆಕ್ಟ್ ಅನ್ನ ಮಾಡ್ತಾರೆ. ಅಂಡ್ ಇದರಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಇದ್ದಾರೆ. ಅವರಿಬ್ಬರ ಕಾಂಬಿನೇಷನ್ ಅಲ್ಲಿ ಯಾವ ರೀತಿಯಾಗಿ ಸಿನಿಮಾ ಮೂಡ್ ಬರುತ್ತೆ ಅಂತ ಹೇಳಿ ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.